ಚಿಕ್ಕನಾಯಕನಹಳ್ಳಿ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಗಳ ಪ್ರಗತಿ ಪರಿಶೀಲನೆಯನ್ನು ಶಾಸಕರಾದ ಸುರೇಶ್ ಬಾಬು ಸಿ.ಬಿ. ರವರು ನಡೆಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಚೇರಿಗೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿ.ಬಿ. ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಜಲ ಜೀವನ್ ಮಿಷನ್ ಜೆಜಂ ಹಾಗೂ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮವಸ್ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು ತಾಲೂಕಿನ 215 ಕಂದಾಯ ಗ್ರಾಮಗಳು ಹಾಗೂ 533 ಜನವಸತಿಗಳಿಗೆ ಜಲ ಜೀವನ್ ಮಿಷನ್ ಯೋಜನೆಯಡಿ ಒಟ್ಟು 225 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಅವುಗಳಲ್ಲಿ 193 ಕಾಮಗಾರಿಗಳು ಭೌತಿಕವಾಗಿ ಪೂರ್ಣಗೊಂಡಿವೆ ಎಂದು ತಿಳಿಸಲಾಯಿತು. 78 ಕಾಮಗಾರಿಗಳಿಗೆ ಹರ್ ಘರ್ ಜಲ್ ಘೋಷಣೆ ಮಾಡಿ ಗ್ರಾಮ ಪಂಚಾಯಿತಿಗಳಿಗೆ ಹಸ್ತಾಂತರಿಸಲಾಗಿದೆ. ಉಳಿದ 26 ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಹಾಗೂ ಆರಂಭವಾಗದಿರುವ 6 ಕಾಮಗಾರಿಗಳನ್ನು ಕೂಡಲೇ ಆರಂಭಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮೇಲ್ದರ್ಜೆ ನೀರಿನ ಟ್ಯಾಂಕ್ಗಳ ನಿರ್ಮಾಣಕ್ಕೆ ಅಗತ್ಯ ಭೂಮಿಯನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತುರ್ತಾಗಿ ಒದಗಿಸುವಂತೆ ನಿರ್ದೇಶಿಸಿದರು. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ 6 ಗ್ರಾಮ ಪಂಚಾಯಿತಿಗಳ 47 ಜನವಸತಿಗಳಿಗೆ ಶುದ್ಧೀಕರಿಸಿದ ಕುಡಿಯುವ ನೀರು ಪೂರೈಸುವ ಕಾಮಗಾರಿ ಪ್ರಗತಿಯಲ್ಲಿದ್ದು, ಅದನ್ನು ಮುಂದಿನ 5 ತಿಂಗಳೊಳಗೆ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವಂತೆ ಸೂಚಿಸಿದರು. ತುರ್ತು ಕ್ರಿಯಾ ಯೋಜನೆ ಕ್ಯಾಪ್ ಅಡಿಯಲ್ಲಿ ಕಳೆದ 3 ವರ್ಷಗಳಲ್ಲಿ 25 ಕೊಳವೆಬಾವಿಗಳನ್ನು ಕೊರೆಸಲಾಗಿದ್ದು, ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಮಂಜೂರಾದ 15 ಕೊಳವೆಬಾವಿಗಳ ಪೈಕಿ 14 ಕೊರೆಸಲಾಗಿದ್ದು, ಅವುಗಳಲ್ಲಿ 13 ಯಶಸ್ವಿಯಾಗಿವೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ 165 RO ಘಟಕಗಳ ಪೈಕಿ ದುರಸ್ತಿ ಹಾಗೂ ಸ್ಥಳಾಂತರ ಹಂತದಲ್ಲಿರುವ 4 ಘಟಕಗಳನ್ನು ಶೀಘ್ರ ಕಾರ್ಯಾರಂಭಗೊಳಿಸುವಂತೆ ಸೂಚಿಸಿದರು. ಇಲಾಖೆಗೆ ಸಾರ್ವಜನಿಕರಿಂದ ಸಲ್ಲಿಕೆಯಾಗುವ ದೂರುಗಳು ಹಾಗೂ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಬೇಕು. ಕಚೇರಿಯಲ್ಲಿ ಸಿಬ್ಬಂದಿ ಲಭ್ಯತೆ ಖಚಿತಪಡಿಸಿಕೊಂಡು ಸಾರ್ವಜನಿಕರ ಕುಂದುಕೊರತೆಗಳನ್ನು ಸಕಾಲದಲ್ಲಿ ಪರಿಹರಿಸಿ ಉತ್ತಮ ಸೇವೆ ನೀಡುವಂತೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಶಾಸಕರಾದ ಸುರೇಶ್ ಬಾಬು ಸಿ.ಬಿ. ನಿರ್ದೇಶನ ನೀಡಿದರು. ಎಮರ್ಜೆನ್ಸಿ ಬಂದರೆ ಕೊರಿರಿ ಸದ್ಯಕ್ಕೆ ಅಲ್ಲಿಂಗೆ ನೀರು ಇದನ್ನು ಮಾಡ್ತಾ ಇದ್ರೆ ನಡೀತಾ ಮಳೆ ಬರೋಲ್ಲ ರೀಚಾರ್ಜ್ ಆಗ್ತಾ ಇದೆ. ಅದಕ್ಕೆ ಈಗ ಅದನ್ನೇ ಒಂದು ಕೆಲವು ಕಡೆ ಏನಾಗಿದೆ, ಒಂದು 5 ಕಡೆ ನೀರು ಇಲ್ಲವೇ ಇಲ್ಲ ಮೇಡಮ್, ಬೇಕೇ ಬೇಕು. ರಾಮನಹಳ್ಳಿ ಮತ್ತು ಇದೆಲ್ಲ ಕಲ್ಲೇನಹಳ್ಳಿ ಎಲ್ಲ ಒಂದು 5 ಬೋರಾರು ನೀವು ಒಪ್ಕೊಂಡು ಕೊಟ್ಟರೆ ಏನಾರು ಸಫಿಷಿಯೆಂಟ್ ಆಗಿ. ಬರ್ಕನಾಳು, ದೊಡ್ಡಬಿದ್ರೆ, ಗಾಂಧಾಳು, ಹಾರ್ ಪಂಚಾಯತಿ ಯಾವ ಸ್ಟೇಜಲ್ಲಿದೆ? ಅಡ್ವಾನ್ಸು 37% ಇದೆ. ಇಲ್ಲೇ ಇದೆ. ಮತ್ತು ಪೈಪ್ ಲೈನು 72% ಆಗಿದೆ. ಮತ್ತು WTP 16%, ZTPಸು 90% ಇದು ಮಾಡಿಕೊಡ್ತೀರಿ. ಡಿಸೆಂಬರಾ ಆಗುತ್ತಾ? ಡಿಸೆಂಬರ್ಗೆ ಈಗ ಸಿವಿಲ್ ಕಳಿದ್ರೆ ನಮ್ಮದು ಸ್ವಲ್ಪ ಪಂಪ್ ಅಪ್ರೂವಲ್ ಟೀಮ್ ಆಗ್ತದೆ ಸರ್. ನೀವು ಮಾಡಿಸ್ಬೇಕು, ನೀವಿದೆ ಅಲ್ಲ ಮಾಡಿಸಿ ಅವೆಲ್ಲ ಕತೆ ಅದು ನಿಮ್ಮ ಕೆಲಸ ತಾಳೋದು, ಪ್ರಪೋಸಲ್ ತಾಳೋದು ಎಲ್ಲ ಯೂಸ್ ಆ್ಯಂಡ್ ಏನೇ ಅದು ಕಮಿಷನ್ನು ಪ್ರಪೋಸಲ್ಲು ಇದು ಮಾಡೋದು ಎಲ್ಲ ಇವರೇ, ಇನ್ಕ್ಲೂಡಿಂಗ್ ಎಲ್ಲ ಇವರು. ಫಾರೆಸ್ಟ್ ಮೈನಿಂಗೆಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದು ಮತ್ತು ಸೋಲಾರ್ ಲೈಟ್ಸು ಅದು ಎಲ್ಲ ಅವೆಲ್ಲ ಒಂದು ಪ್ಲ್ಯಾನ್ ಮಾಡಿದ್ರೆ ಲೈಬ್ರರಿ ಈ ಥರ ಪರ್ಮನೆಂಟಾಗಿ ಒಂದು ಇದಕ್ಕೆ ಅನುಕೂಲ ಆಗೋಂಥದ್ದು, ಹೆಲ್ತ್ಗೂ ಒಳ್ಳೆಯದು, ಶುದ್ಧ ನೀರು ಹಿಡ್ಕೋದು, ಲೈಬ್ರರಿ ಮತ್ತು ಅಲ್ಲಿ ಸೋಲಾರ್ ಲೈಟ್ಸ್ನ ಹಾಕೋದು ಬೆಟರ್. ನಾಲ್ಕು ಯಾವುದು 6 ಯೂನಿಟ್ಸ್ ಅವಳಗೆರೆಗೆ ನಾವೇ ಹೊಸದು ಹಾಕಿದ್ದೀವಲ್ಲ. ಹಾಂ, ಹಳೇದಿದೆ, ನಾವು ಹೊಸದೊಂದು ಹಾಕಿದ್ದೀವಲ್ಲ. ಅದು ಮುಗೀತು, ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಹೊಸದು ನಾವು ಒಂದು ಹಾಕ್ತಿದ್ದೀನಿ. ನಾನು MLA ಗ್ರಾಂಟಲ್ಲಿ ಹಾಕ್ತಿದ್ದೀನಿ. ಮತ್ತಗಟ್ಟದ್ದು ಹಾಂ, ಆ ಕಡೆ ಇದು ರೋಡಲ್ಲಿ ಇದೆಯಲ್ಲ, ಬರ್ಗೂರು ರೋಡಲ್ಲಿ ಪುನಃ ಅವ್ರನ್ನ PDOನು ಕರೀರಿ. ಇದಕ್ಕೆ ಇಬ್ಬರು ಇದ್ದರೆ ಚೆನ್ನಾಗಿರ್ತದೆ. ಇದು
ಮೇಂಟೆನೆನ್ಸ್ ಅಲ್ಲ ಮೇಂಟೆನೆನ್ಸ್ ಪಂಚಾಯತಿಯವರೇ ಮಾಡ್ಬೇಕು, ಅವ್ರು ಮಾಡಿದ್ರೆ ಸರಿ ಹೋಗೋದು, ಅದು ಬೇರೆ. ಪಟ್ಟಿ ಮೇಯ್ನ್ ಅಂದರೆ ಅವರು ಅವ್ರ ಕಡೆಯಿಂದ ಬಂದರೆ ಬೆಸ್ಟ್. ಅವರಿಂದನೇ ಬರಬೇಕು. ತಿರ್ಗಿ ಆಮೇಲೆ ನಾವು ಹೇಳಿಲ್ಲ ಅವ್ರು ಮಾಡಿದ್ದಾರೆ ಅಂತಂದರು, ನೋಡೋಣ ಇವತ್ತು ಕೇಳ್ತೀನಿ ಅವನು. ನಾವು ಫಾಲೋ ಮಾಡ್ತೀವಿ. ಇದನ್ನು ಮಾಡಿದ್ರೆ ಚೆನ್ನಾಗಿ